ನಮ್ಮ ದೃಷ್ಟಿಯಲ್ಲಿ ಪೂಜೆ ಎಂದರೆ ಸಮಾಧಾನ, ಸಂತೋಷ, ಸಂತೃಪ್ತಿ, ಸಾವಧಾನ. ಅವಸರದ ಪೂಜೆ, ಲೆಕ್ಕಾಚಾರದ ಪೂಜೆ, ಕಾಟಾಚಾರದ ಪೂಜೆ ಅದು ಪೂಜೆಯಲ್ಲ. ಅದರಿಂದ ಯಾವ ಫಲವೂ ಇಲ್ಲ. ಕಾಟಾಚಾರದ ಪೂಜೆಯಂತೂ ನ ಘರ್ಕ ನ ಘಾಟ್ಕ. ಪೂಜೆ ಎಂದರೆ ಗಡಿಬಿಡಿ, ಗದ್ದಲ, ಗುಸುಗುಸು, ಗಲಿಬಿಲಿ ಅಲ್ಲ. ಪೂಜೆ ಎಂದರೆ ತತ್ಪರತೆ. ಪೂಜೆ ಎಂದರೆ ತನ್ಮಯತೆ. ಪೂಜೆ ಎಂದರೆ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಿಕೆ. ಪೂಜೆ ಇದು ತೋರಿಕೆಯಾಗಬಾರದು. ಕೋರಿಕೆಯನ್ನು ಇಟ್ಟುಕೊಂಡು ಮತ್ತು ಕೋರಿಕೆಗಾಗಿ ಪೂಜೆ ಮಾಡುವುದು ಬೇಡ. ಹಾರಿಕೆಯ ಪೂಜೆಯಂತೂ ಬೇಡವೇ ಬೇಡ. ತೋರಿಕೆ ಪೂಜೆ, ಕೋರಿಕೆ ಪೂಜೆ, ಹಾರಿಕೆ ಪೂಜೆ ಈ ಮೂರೂ ಸಹ ಕೂಡದು. ದೇವರು ಹೇಳುತ್ತಾನೆ, ನನ್ನನ್ನು ಸಮಾಧಾನಿಸುವುದಕ್ಕಾಗಿ ಯಾರೂ ಪೂಜೆ ಮಾಡುವುದು ಬೇಡ. ಏಕೆಂದರೆ ನಾನೇ ಸ್ವತಃ ಸಮಾಧಾನ. ನೀವು ಸಮಾಧಾನವಾಗಿ ಮತ್ತು ಸಮಾಧಾನದಿಂದ ಇರುವುದಕ್ಕಾಗಿ ಪೂಜೆ ಮಾಡಿ. ನನ್ನನ್ನು ಪ್ಲೀಸ್ ಮಾಡುವುದಕ್ಕಾಗಿ ಪೂಜೆ ಮಾಡಬೇಡಿ. ಯಾಕೆಂದರೆ ನಾನೇ ಸ್ವತಃ ಪ್ಲೆಜರು. ನೀವು ನನ್ನನ್ನೇನು ಪ್ಲೀಸ್ ಮಾಡುವುದು? ನಿಮ್ಮ ಪೂಜೆಯಿಂದ ಪ್ಲೀಸ್ ಆಗುವ ಅವಶ್ಯಕತೆ ನನಗಿಲ್ಲ. ನನ್ನನ್ನು ಸಂತೃಪ್ತನನ್ನಾಗಿಸಬೇಕೆಂಬ ಉದ್ದೇಶದಿಂದ ಪೂಜೆ ಮಾಡಬೇಡಿ. ನಾನು ಸದಾ ತೃಪ್ತ, ಸಂತೃಪ್ತ, ನಿತ್ಯತೃಪ್ತ. ನಿಮ್ಮ ಪೂಜೆಯಿಂದ ನಾನು ತೃಪ್ತನಾಗುತ್ತೇನೆ ಎಂದೇನಿಲ್ಲ. ನನ್ನ ಪೂಜೆ ಮಾಡುವುದರಿಂದ ನಿಮಗೆ ತೃಪ್ತಿಯಾಗಬೇಕು, ಅದು ಮುಖ್ಯ, ಅದು ನನಗೆ ಮುಖ್ಯ. ಹಾಗಾದರೆ ಸಿದ್ಧಾಂತ ಶಿಖಾಮಣಿಯ ಭಕ್ತಸ್ಥಳಾಂತರ್ಗತ ಸಹಜದಾನ ಸ್ಥಳದಲ್ಲಿ ಹೀಗೆ ಹೇಳಿದೆಯಲ್ಲ ಎಂದು ನೀವು ಕೇಳಬಹುದು. ಶಿವಯೋಗಿನಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತ್ತೃಪ್ತ್ಯಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಶಿವಯೋಗಿನಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತತ್ತೃಪ್ತ್ಯಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಶಿವಯೋಗಿನಿ ಸಂತೃಪ್ತೆ ತೃಪ್ತಃ ಭವತಿ ಶಂಕರಃ, ಶಂಕರಃ ತೃಪ್ತಃ ಭವತಿ, ತತ್ ತೃಪ್ತ್ಯಾ ವಿಶ್ವಂ ತೃಪ್ತಿಮೇತಿ, ತತ್ ತೃಪ್ತ್ಯಾ ಚರಾಚರಂ ವಿಶ್ವಂ ತೃಪ್ತಿಂ ಏತಿ. ತಸ್ಮಾತ್ ಸರ್ವಪ್ರಯತ್ನೇನ ಏನ ಕೇನಾಪಿ ಕರ್ಮಣ ತೃಪ್ತಿಂ ಕುರ್ಯಾತ್ ಸದಾಕಾಲಂ ಅನ್ನಾದ್ಯೈಃ ಶಿವಯೋಗಿನಃ ಎಂದು. ಶಿವಯೋಗಿಯು ತೃಪ್ತನಾದರೆ ಶಂಕರನು ತೃಪ್ತನಾಗುತ್ತಾನೆ. ಆ ಪರಮಾತ್ಮ ತೃಪ್ತಿಯಿಂದ ತೇಗಿದರೆ ಅವನ ಸ್ವರೂಪವೇ ಆದ ಚರಾಚರ ಜಗತ್ತೆಲ್ಲವೂ ತೃಪ್ತಿಯಿಂದ ತೇಗುತ್ತದೆ, ತೃಪ್ತವಾಗುತ್ತದೆ ಎಂದು. ಆದ್ದರಿಂದ ಸರ್ವವಿಧ ಪ್ರಯತ್ನದಿಂದಲಾದರೂ ಸರಿ ಅಥವಾ ಯಾವುದೇ ವಿಧವಾದ ಕರ್ಮದಿಂದಲಾದರೂ ಸರಿ ಶಿವಯೋಗಿಯನ್ನು ಅನ್ನ, ನೀರು ಇತ್ಯಾದಿಗಳಿಂದ ಸದಾಕಾಲದಲ್ಲಿ ಸಂತೋಷಪಡಿಸುತ್ತಿರಬೇಕು ಎಂದು. ಅವರು ಹಾಗೆ ಹೇಳಲು ಕಾರಣವೇನೆಂದರೆ, ಯೋಗಿ ಶಿವಯೋಗಿಗಳು ಬಾಧೆ ಪಡಬಾರದು. ಅವರು ಆಹಾರಗಳಿಗಾಗಿ ಯೋಗ ಮತ್ತು ಶಿವಯೋಗದ ದಾರಿಯಿಂದ ವಿಮುಖರಾಗಬಾರದು. ಅವರು ಊಟ ಬಟ್ಟೆಗಳಿಗಾಗಿ ಜಪ ತಪ ಅನುಷ್ಠಾನಗಳನ್ನು ಬಿಡಬಾರದು. ಅವರು ಲೋಕ ಕಲ್ಯಾಣಕ್ಕಾಗಿ ಯಾವಾಗಲೂ ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಂಡಿರಬೇಕು. ಈ ಕಾರಣಕ್ಕಾಗಿ ಅನುಭವಿಗಳು, ಮಹಾನುಭಾವರು ಹಾಗೆ ಹೇಳಿದ್ದಾರೆ. ಅವರು ತೃಪ್ತರಾದರೆ ನಾನು ತೃಪ್ತನಾಗುತ್ತೇನೆ ಎಂದು. ಅವರು ತೃಪ್ತರಾದರೆ ಮಾತ್ರ ನಾನು ತೃಪ್ತನಾಗುತ್ತೇನೆ ಎಂದಾದರೆ ನನ್ನ ಮೂಲಭೂತ ನಿತ್ಯತೃಪ್ತ ಎಂಬಿ ಸ್ವರೂಪ ಲಕ್ಷಣದ ಗತಿ. ನನ್ನನ್ನು ಪೂಜೆ ಮಾಡುವಾಗ
ನೀವು ಮಂತ್ರವನ್ನು ಹೇಳಬೇಕೆಂದೇನಿಲ್ಲ. ನನ್ನನ್ನು ಪೂಜೆ ಮಾಡುವಾಗ ನೀವು ಮಂತ್ರವನ್ನು ಹೇಳಬೇಕೆಂದೇನಿಲ್ಲ. ನೀವು ನಿರ್ಮಲ ಮನಸ್ಸಿನಿಂದ ಪೂಜೆ ಮಾಡಿದರೆ ಅದುವೇ ಸಾಕೆನಗೆ, ಅದುವೇ ನನ್ನ ಪೂಜೆ. ಅವತ್ತು ಆ ಬೇಡರ ಕಣ್ಣಪ್ಪನಿಗೆ ಯಾವ ಮಂತ್ರ ಬರುತ್ತಿತ್ತು? ನನ್ನ ಪೂಜೆ ಮಾಡುವಾಗ ನೀವು ಮಂತ್ರ ಹೇಳದಿದ್ದರೂ ಪರವಾಗಿಲ್ಲ, ನನ್ನ ಪೂಜೆ ಮಾಡುತ್ತಾ ನೀವು ಮಂತ್ರವಾಗಬೇಕು, ಅದು ನನಗೆ ಮುಖ್ಯ. ನನ್ನನ್ನು ಪೂಜೆ ಮಾಡುವ ನೆಪದಲ್ಲಿ ಕೆಲವರು ತುಂಬ ಸಮಯವನ್ನು ಕಳೆದು ಹಾಕುತ್ತಾರೆ. ಅಂಥವರಿಗಾಗಿಯೇ ಕಾಯಕವೇ ಕೈಲಾಸ, ಸೇವೆಯೇ ಭಗವಂತನ ಸನ್ನಿಧಾನ ಎಂದು ಹೇಳಿರುವುದು.